ಈ ಗಾಡಿನ ಬರೀ 1,99,000 ರೂಪಾಯಿ ಫೈನಲ್ ಗಾಡಿ ಕೊಡ್ತೀನಿ ಸರ್. 14 ಮಾಡಲ್ ಗಾಡಿ, ಡೆಡ್ ಫೈನಲ್ 3,50,000 ಸರ್. ಮಿಸ್ ಮಾಡ್ಕೊಂಡ್ರೆ ನಿಮ್ದೇ ಲಾಸೆ ಸರ್. ಬರೀ 2,99,000 ಡೆಡ್ ಫೈನಲ್ ಗಾಡಿ ಕೊಡ್ತಾ ಇದೀನಿ ಸರ್. ಡೆಡ್ ಫೈನಲ್ ಸರ್, ₹1 ಅದೇ ರೀತಿ ಕಡಿಮೆ ಆಗಲ್ಲ. ಬರೀ 3 ಲಕ್ಷ ಬೇಡ ಸರ್, ಬರೀ 2,85,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ದೀಪಾವಳಿಗೆ ಟ್ರಸ್ಟ್ ಕಾರ್ಸ್ ಆನಿವರ್ಸರಿಗೆ ಸರ್ ಫೈನಲ್ 7,95,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ಸರ್. ನನ್ನ 3,95,000 ರೂಪಾಯಿಗೆ ಟ್ರಸ್ಟ್ ಕಾರ್ಸ್ ಅಲ್ಲಿ ಆನಿವರ್ಸರಿಗೋಸ್ಕರ 3,95,000 ರೂಪಾಯಿಗೆ ಡೆಡ್ ಫೈನಲ್ ಸರ್, ₹1 ಅದೇ ರೀತಿ ಕಡಿಮೆ ಆಗಲ್ಲ. ಚಾಲೆಂಜ್ ಪ್ರೈಸಲ್ಲಿ ಗಾಡಿ ಕೊಡ್ತೀನಿ ಸರ್. 3,95,000 ರೂಪಾಯಿ ಫೈನಲ್ ಕೊಡ್ತೀನಿ ಸರ್. ಫೈನಲ್ ನಿಮ್ಗೆ 6,95,000 ರೂಪಾಯಿ ಡೆಡ್ ಫೈನಲ್ SR ನೋಟಿಲ್ ಮಾಡ್ಕೊಡ್ತೀನಿ ಸರ್. ಡೆಡ್ ಫೈನಲ್ ಸರ್, ₹1 ಅದೇ ರೀತಿ ಕಡಿಮೆ ಆಗಲ್ಲ. ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿದ್ದೀನಿ, ನಿಮಗೆ ಟ್ರಸ್ಟ್ ಕಾರ್ಸಿಗೆ ಬಂದಿದ್ದೀನಿ. ಯಾರೋ ಒಂದು ಲೋ ಬಜೆಟಲ್ಲಿ ಒಂದು ಒಳ್ಳೆ ಮಾಡೆಲ್ ಗಾಡಿಗಳು, ಅದು ನಿಮಗೆ ಡೀಸೆಲ್ ಗಾಡಿಗಳು ಬೇಕು ಅಂತಂದರೆ ಆರಾಮಾಗಿ ಟ್ರಸ್ಟ್ ಕಾರ್ಸ್ ಬರ್ಬೋದು. ಯಾಕಂದರೆ ಒಳ್ಳೆ ಚಾನ್ಸ್ ಪ್ರೈಸಲ್ಲಿ ಇದೆ ಈ ಸತಿ. ಸೊ ನಮ್ಮ ಜೊತೆ ಸರ್ ಇದ್ದೀರಾ, ವೆಲ್ಕಮ್ ಮಾಡ್ಕೊಳ್ಳೋಣ ಸರ್. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಸರ್ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ಇವತ್ತಿನ ಬಜೆಟ್ ಒಂದು 2 lakhs ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಸೊ ಎಷ್ಟು ಅಂದರೆ ಸರ್? ಸರ್ ಎಷ್ಟು ಅಂದರೆ ಇವತ್ತು ಮಾತ್ರ 16 lakhs ವರೆಗೂ ಇದೆ ಸರ್. ಓಕೆ, 16 ಲಕ್ಷದ ತನಕ ಗಾಡಿಗಳು ಅವೈಲೇಬಲ್ ಇದೆ ಸರ್. ಬಟ್ ಏನಂದರೆ ಕೆಲವರು ಕಸ್ಟಮರ್ಸ್ ಲೋನ್ ಅಂತ ನೋಡ್ತಾರೆ ಸರ್. ಲೋನ್ ಎಲ್ಲ ಹೆಂಗೆ ಸರ್? ಯಾವುದೇ ವೆಹಿಕಲ್ ಇದ್ರೂ ಲೋನ್ ಮಾಡ್ಕೊಡ್ತೀವಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ ಬ್ಯಾಂಕಲ್ಲಿ ಮಾಡಿ ಕೊಡ್ತೀವಿ. ಸಿಬಿಲ್ ಇಲ್ಲ, ಸಿಬಿಲ್ ಡಿಫಾಲ್ಟ್ ಏನಾದ್ರು ಆಗಿದೆ ಅಂದರೆ ಪ್ರೈವೇಟ್ ಲೋನ್ ಮಾಡಿ ಕೊಡ್ತೀವಿ ಸರ್. ಆದರೆ ಹೆಂಗೆ ಪ್ರೈವೇಟ್ ಲೋನ್ ಹೆಂಗೆ ಅಂದರೆ ವೆಹಿಕಲ್ ಏನಿದೆ ಅಲ್ಲಿ 50% ಲೋನ್ ಮಾಡಿ ಕೊಡ್ತೀವಿ ಸರ್. ಓಕೆ, ಸೊ ಎಲ್ಲ ವಿಡಿಯೋದಲ್ಲಿ ಹೇಳ್ದಂಗೆ ಆಬ್ವಿಯಸ್ ನಿಮಗೆ ಸಿಬಿಲ್ ಪ್ರೊಫೈಲ್ ಚೆನ್ನಾಗಿದೆ, ಆಬ್ವಿಯಸ್ ನಿಮಗೆ ಲೋನ್ ಕೂಡ ಆಗೇ ಆಗುತ್ತೆ. ಸೊ ಸರ್ ಆಮೇಲೆ ಎಕ್ಸಾಕ್ಟ್ ಆಗಿ ಒಂದು ಲೊಕೇಶನ್ ಟ್ರಸ್ಟ್ ಕಾರ್ಸ್ ಸರ್. ನಮ್ಮದು ಬಂದು ನಾಗರಬಾಯಿ ಔಟರ್ ರಿಂಗ್ ರೋಡಲ್ಲಿ ನೆಕ್ಸಾ ಶೋರೂಮ್ ಆಪೋಸಿಟ್ ಎಕ್ಸಾಕ್ಟ್ ಸರ್, ಟ್ರಸ್ಟ್ ಕಾರ್ಸ್ ಅಂತ. ಓಕೆ, ಸೊ ಮೋರ್ ಡೀಟೇಲ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ಪಲ್ಲಿ ಒಂದು ಅಂತ ಕಳಿಸಿದ್ರೆ ಗಾಡಿದು ಫೋಟೋಸು, ಡೀಟೇಲ್ಸು, ಪ್ರೈಸಿಂಗ್ ಎಲ್ಲ ಹೇಳ್ತೀವಿ ಸರ್. ನಾರ್ಮಲ್ ಕೋಟಿಂಗ್ ಪ್ರೈಸ್ ಏನಿರುತ್ತೋ ಆ ಪ್ರೈಸ್ ಮಾತ್ರ ಇರುತ್ತೆ ಅಲ್ಲಿ. ವಿಡಿಯೋದಲ್ಲಿ ಏನು ಹೇಳ್ತಾ ಇದೀವಿ ಈಗ ಎಲ್ಲ ಡೆಡ್ ಫೈನಲ್ SR ನೋಡಿಲ್ಲ ಸರ್. ಓಕೆ, ಆನಿವರ್ಸರಿ ದೀಪಾವಳಿಗೋಸ್ಕರ ಟ್ರಸ್ಟ್ ಕಾರ್ಸಲ್ಲಿ ನಮ್ದು ಓಪನ್ ಮಾಡಿ 1 year ಆಯಿತು. ಓಕೆ, ಅದಕ್ಕೋಸ್ಕರ ಒಳ್ಳೆ ಪ್ರೈಸಲ್ಲಿ ಗಾಡಿ ಕೊಡೋಣ ಅಂತೇಳಿ ಎಲ್ಲ ಗಾಡಿಗಳು ಅಷ್ಟೇ ನೆಗೋಷಿಯಬಲ್ ಏನು ಬೇಡ, ಒಂದೇ ಪ್ರೈಸ್ ಫೈನಲ್ ಪ್ರೈಸ್ ಹೇಳ್ಬಿಡೋಣ ಅಂತ ಫೈನಲ್ ಪ್ರೈಸ್ ಹೇಳ್ತಾ ಹೋಗ್ಬಿಡ್ತೀನಿ ಸರ್ ಇವತ್ತಿನ ವಿಡಿಯೋದಲ್ಲಿ. ಓಕೆ ನೋಡಿ ನಿಮಗೆ. ಸೊ ಇನ್ನೊಂದು ಕಂಗ್ರ್ಯಾಚುಲೇಷನ್ಸ್ ಫಾರ್ 1 yearಗೆ. ಥ್ಯಾಂಕ್ ಯು ಸರ್. ಓಕೆ, ಸೊ ಇಲ್ಲಿ ವಿಡಿಯೋದಲ್ಲೆಲ್ಲ ಹೇಳ್ದಿದ್ದೆಲ್ಲ ನಿಮ್ಗೆ ಆಲ್ಮೋಸ್ಟ್ ಲೈಕ್ ಫೈನಲ್ ಪ್ರೈಸೇ ಆಗಿರುತ್ತೆ. ಸೊ ಏನು ನೆಗೋಷಿಯಬಲ್ ಇರಲ್ಲ. ಸೊ ಇವಾಗ ತಡ ಮಾಡೋದು ಬೇಡ ಸರ್, ಇವಾಗ ಎಲ್ಲ ವೇಕೆನ್ಸಿ ಡೀಟೇಲ್ಸ್ ನೋಡೋಣ. ಬನ್ನಿ ಸರ್ ನೋಡೋಣ. ಓಕೆ, ಸೊ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಎಲ್ಲ ವೇಕೆನ್ಸಿ ಡೀಟೇಲ್ಸ್ ನೋಡೋಣ. ಮೊದಲನೇ ಗಾಡಿನ ಒಂದು ವೋಕ್ಸ್ವ್ಯಾಗನ್ ಪೋಲೋ ಇದೆ ಸರ್. ಸರ್ ಈ ಗಾಡಿ ಡೀಟೇಲ್ಸ್ ಬಂದು 2014 ಮಾಡಲು ಕಂಫರ್ಟ್ ಲೈನ್ ಡೀಸೆಲ್ ಸೆಕೆಂಡ್ ಓನರ್ ಗಾಡಿ ಸರ್. ಟ್ರಸ್ಟ್ ಕಾರ್ಸ್ ಅಲ್ಲಿ ದೀಪಾವಳಿಗೆ ಆನಿವರ್ಸರಿಗೆ ಒಳ್ಳೆ ಪ್ರೈಸಲ್ಲಿ ಗಾಡಿ ಕೊಡ್ತಾ ಇದ್ದೀನಿ. ಬರೀ 3,50,000ಕ್ಕೆ ಡೆಡ್ ಫೈನಲ್ ಗಾಡಿ ಕೊಡ್ತೀನಿ ಸರ್. 14 ಮಾಡಲ್ ಗಾಡಿ, ಡೆಡ್ ಫೈನಲ್ 3,50,000 ಸರ್. ಲೋನ್ ಅಂತ ಹೋಗ್ತಾರೆ 50,000 ತಗೊಂಡು ಮಿಕ್ಕಿದ್ದು ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, ಜಸ್ಟ್ 3.5 ಲಕ್ಷಕ್ಕೆ ನಿಮಗೆ ಒಂದು ವೋಕ್ಸ್ವ್ಯಾಗನ್ ಪೋಲೋ 14 ಮಾಡಲು ಪೆಟ್ರೋಲ್ ಅಲ್ಲ ಸರ್, ಇದು ಡೀಸೆಲ್ ಗಾಡಿ ಸರ್. ಡೀಸೆಲ್ ಗಾಡಿ ಸರ್. ಅದು 18 ಇಂದ 20 ವರೆಗೂ ಮೈಲೇಜ್ ಬರುವಂತ ವೆಹಿಕಲ್ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು XUV 500 ಇದೆ. ಇದು ಡೀಟೇಲ್ಸ್ ಸರ್. ಸರ್ ಇದು ಬಂದು 2018 ಮಾಡಲು ಗಾಡಿ, ಸೆಕೆಂಡ್ ಓನರ್, ಡೀಸೆಲ್ ವೆಹಿಕಲ್. ಇದು ಅಷ್ಟೇ ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಓಡಿದೆ. ಓಕೆ, ಫುಲ್ಲಿ ಟಾಪ್ ಎಂಡ್ W11 ವೆಹಿಕಲ್ ಇದು ಸರ್. ಓಕೆ, ಸನ್ರೂಫ್ ಸಮೇತ ಬರುತ್ತೆ ವೆಹಿಕಲ್ ಇದು. ಓಕೆ, ರೇರ್ ನಿಮಗೆ ಡಿಫಾಗರ್ ವೈಪರ್ ವಿತ್ ಸನ್ರೂಫ್, ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70 to 80% ಟೈರ್ಸ್ ಇದೆ. ಸೊ 6 ಏರ್ ಬ್ಯಾಗ್ಸ್, ABS ಎಲ್ಲ ಬಂದ್ಬಿಡುತ್ತೆ ಗಾಡಿ. ನಿಮಗೆ 8 ಏರ್ ಬ್ಯಾಗ್ಸ್ ಬರುತ್ತೆ ಗಾಡಿ. ಓಕೆ, ಸೊ 8 ಏರ್ ಬ್ಯಾಗ್ಸ್ ಬರೋದು. ಇದು ಪ್ರೈಸ್ ಏನಾಗುತ್ತೆ ಸರ್? ಸರ್ ಈ ಗಾಡಿ ಡೆಡ್ ಫೈನಲ್ SR ನೋಡಿಲ್ ಸರ್, 11.5 ಲಕ್ಷಕ್ಕೆ ಫೈನಲ್ ಗಾಡಿ ಕೊಡ್ತೀನಿ ಸರ್. ಸರ್ 18 ಮಾಡಲ್ ಗಾಡಿ. 18 ಮಾಡಲು ಗಾಡಿ. ಓಕೆ, ಅದು ಶೋರೂಮ್ ಹಿಸ್ಟ್ರಿ ಓಡಿರೋ ಗಾಡಿ, ಒರಿಜಿನಲ್ ಗಾಡಿ, ಅನ್ಟಚ್ ಪೀಸ್ ಗಾಡಿ ಸರ್. ಇದು ಜಸ್ಟ್ 11.5 ಲಕ್ಷಕ್ಕೆ ನಿಮಗೆ 2018 ಮಾಡಲು W11 ಒಂದು XUV 500 ಸಿಗ್ತಾ ಇದೆ. ಸೊ ಹಾಗೆ ನಿಮಗೆ ಲೋ ಬಜೆಟಲ್ಲಿ ಒಂದು ಗಾಡಿ ಬೇಕು ಅನ್ನೋರಿಗೆ ಒಂದು ಫೋರ್ಡ್ ಫಿಗೋ ಇದೆ. ಇದು ಡೀಟೇಲ್ಸ್ ಸರ್. ಸರ್ ಇದು ಬಂದು 2011 ಮಾಡಲು ಗಾಡಿ, ಡೀಸೆಲ್ ಸಿಂಗಲ್ ಓನರ್ ಗಾಡಿ ಸರ್ ಇದು. ಓಕೆ, ಸೊ 2011 ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಗಾಡಿ ಇದು ನಿಮಗೆ. ಸೊ ಪೆಟ್ರೋಲ್ ಅಲ್ಲ ಸರ್, ಇದನ್ನು ಡೀಸೆಲ್? ಇದು ಡೀಸೆಲ್ ಗಾಡಿನೇ ಸರ್. ಓಕೆ, ರೆಡಿ. ಇದು ಡಾಕ್ಟರ್ E1 ಗಾಡಿ. ಇದು ನೋಡಬಹುದು, ಸಿಂಗಲ್ ಓನರ್ ಗಾಡಿ, 2011 ಮಾಡಲು ಗಾಡಿ ಸರ್. ಪ್ರೈಸ್ ಸರ್? ಸಿಂಗಲ್ ಓನರ್ ಸರ್. ಮಾರ್ಕೆಟ್ ಅಲ್ಲಿ ಎಲ್ಲ 2.5, 2.60, 2.70 ಇದೆ ಸರ್. ಹೌದು ಸರ್. ಟ್ರಸ್ಟ್ ಕಾರ್ಸ್ ಅಲ್ಲಿ ಡೆಡ್ ಫೈನಲ್ SR ನೋಡಿಲ್ ಎಲ್ಲಿ ಇವತ್ತು ಕೊಡ್ತಾ ಇರೋದು ಎಲ್ಲ ಗಾಡಿಗಳು ಅಷ್ಟೇ ಸರ್. SR ನೋಡಿಲ್ ಫೈನಲ್ ಪ್ರೈಸ್ ಗಾಡಿಗಳು. ಈ ಗಾಡಿನ ಬರೀ 1,99,000 ರೂಪಾಯಿ ಫೈನಲ್ ಗಾಡಿ ಕೊಡ್ತೀನಿ ಸರ್. 1,99,000ಕ್ಕೆ 2011 ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್, ಅದರಲ್ಲಿ ಡೀಸೆಲ್ ವೆಹಿಕಲ್ ಗಾಡಿ ಕೊಡ್ತಾ ಇದ್ದೀನಿ ಸರ್. ಓಕೆ, ಒಳ್ಳೆ ಚಾನ್ಸ್ ಪ್ರೈಸ್ ಇಲ್ಲ ಅಂತ ಹೇಳ್ಬೋದು ಈ ಒಂದು ಫೋರ್ಡ್ ಫಿಗೋ. ಸೊ ಹಾಗೆ ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ ಇನ್ ದ ಮಾರ್ಕೆಟ್ ಅಂತಂದ್ರೆ ಒಂದು ಎರ್ಟಿಗಾ, ಅದನ್ನು ಡೀಸೆಲ್ ಅಲ್ಲಿ ಇದೆ. ಇದು ಡೀಟೇಲ್ ಸರ್. ಸರ್ ಇದು ಬಂದು 2016 ಮಾಡಲು ZA ಪ್ಲಸ್ ಬಟನ್ ಸ್ಟಾರ್ಟ್ ಸರ್. ಓಕೆ, ಸಿಂಗಲ್ ಓನರ್, ಡೀಸೆಲ್ ವೆಹಿಕಲ್, ಫುಲ್ಲಿ ಟಾಪ್ ಅಂಡ್. ಇದು ಅಷ್ಟೇ ನಿಮಗೆ ಏರ್ ಬ್ಯಾಗು, ABS, ಅಲಾ ವೀಲ್ಸು, ನ್ಯಾವಿಗೇಷನ್ ಸಿಸ್ಟಮು, ಪ್ರೊಜೆಕ್ಟ್ ರೆಡ್ ಲೈಟು, ರೇರ್ ವೈಫರ್, ಡಿಫಾಗರ್ ಎಲ್ಲ ಬರುವಂತ ಗಾಡಿ. ಸಿಂಗಲ್ ಓನರ್, ಡೀಸೆಲ್ ಸರ್. ಲೆದರ್ ಸೀಟ್ ಕವರ್ ಎಲ್ಲ ಇದೆ ವೆಹಿಕಲ್ ಇದಕ್ಕೆ. ಓಕೆ, ವಿತ್ ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ನಿಮಗೆ ಗಾಡಿಲಿ. A to Z ಬರೋ ಫೀಚರ್ ಸರ್, ಕಂಪ್ನಿ ಅಲಾಯ್ಸು ಎಲ್ಲ ಬರುತ್ತೆ. ಇದು ಅಷ್ಟೇ ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಓಡಿದೆ ಸರ್ ಗಾಡಿ ಇದು. ಓಕೆ, ಪ್ರೈಸ್ ಏನಾಗುತ್ತೆ ಸರ್? ಸರ್ ಡೆಡ್ ಫೈನಲ್ SR ನೋಡಿಲ್ 7.5 ಲಕ್ಷಕ್ಕೆ ಫೈನಲ್ ಗಾಡಿ ಮಾಡ್ಕೊಡ್ತೀನಿ ಸರ್. ಎರ್ಟಿಗಾ ಡೀಸೆಲ್ ಗಾಡಿ 7.5 ಲಕ್ಷಕ್ಕೆ, ಅದು ಶೋರೂಮ್ ಹಿಸ್ಟ್ರಿ ಓಡಿರೋ ಗಾಡಿ ಕೊಡ್ತಿದ್ದೀನಿ ಸರ್. ಓಕೆ, ನೀವು ಒಳ್ಳೆ ಚಾನ್ಸ್ ಇದೆ ಅಂತ ಹೇಳ್ಬೋದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು XUV 500 ಇದೆ. ಸೊ ಈ XUV 500 ಡೀಟೇಲ್ ಸರ್. ಸರ್ ಇದು ಬಂದು 2017 ಮಾಡಲು, ಸೆಕೆಂಡ್ ಓನರು. ಇದು ಅಷ್ಟೇ 95,000 ಜಿನಿಯನ್ ಶೋರೂಮ್ ಹಿಸ್ಟ್ರಿ ಓಡಿರೋ ವೆಹಿಕಲ್, W8. ಇದು ಅಷ್ಟೇ 8 ಏರ್ ಬ್ಯಾಗ್ಸ್ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್, ಡೀಸೆಲ್ ಗಾಡಿ ಸರ್. ಓಕೆ, ಸೂಪರ್ ಕ್ಲಾಸ್ ಆಗಿದೆ ಗಾಡಿ. ಮಾತ್ರ ತಗೊಂಡೋಗಿ ಒಂದು ಜನರಲ್ ಸರ್ವಿಸ್ ಮಾಡಿಸ್ಕೋಬೇಕಷ್ಟೇ ಇದು. ಓಕೆ, ಸರ್ ಈ ಗಾಡಿನೂ ಅಷ್ಟೇ ಇಷ್ಟಿದೆ 8.80 ಹೇಳ್ತಿದ್ದು.
ದೀಪಾವಳಿಗೆ ಟ್ರಸ್ಟ್ ಕಾರ್ಸ್ ಆನಿವರ್ಸರಿಗೆ ಸರ್ ಫೈನಲ್ 7,95,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ಸರ್. 7,95,000ಕ್ಕೆ 7,95,000 ಡೆಡ್ ಫೈನಲ್ ಸರ್. ಲೋನ್ ಅಂತ ಹೋಗ್ತಾರೆ 7 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಸರ್ ವೆಹಿಕಲ್ಗೆ. ಓಕೆ, ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಬಲೆರೋ ಇದೆ, ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡೆಡ್ ಗಾಡಿ. ಸೊ ಇದ್ರದ್ದು ಏನು ಸರ್ ಡೀಟೇಲ್ಸ್? ಸರ್ ಇದು ಬಂದು 2013 ಮಾಡಲು ಡೀಸೆಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. 2017 ಸಿಂಗಲ್ 13 ಮಾಡಲು ಗಾಡಿ ಸರ್. 2013 ಮಾಡಲು. ಓಕೆ, ಹೌದು 13 ಡೀಸೆಲ್ ಸಿಂಗಲ್ ಓನರ್ SLE ವೇರಿಯಂಟ್ ವೆಹಿಕಲ್ ಸರ್ ಇದು. ಓಕೆ, ಸೊ ಪ್ರೈಸ್ ಏನಾಗುತ್ತೆ ಸರ್ 13 ಮಾಡಲು ಒಂದು ಬಲೆರೋ? ಸರ್ ಡೆಡ್ ಫೈನಲ್ SR ನೋಡಿಲ್ಲ ಸರ್, ಸಿಂಗಲ್ ಓನರ್ ಚಾಲೆಂಜಿಂಗ್ ಪ್ರೈಸಲ್ಲಿ ಗಾಡಿ ಕೊಡ್ತೀನಿ ಸರ್. 3,95,000 ರೂಪಾಯಿ ಫೈನಲ್ ಕೊಡ್ತೀನಿ ಸರ್. ಓಕೆ, 3,95,000ಕ್ಕೆ ನಿಮಗೆ ಡೆಡ್ ಫೈನಲ್ ಪ್ರೈಸ್ ಆಗಿರುತ್ತೆ ಒಂದು ಮಹೇಂದ್ರ ಬಲೆರೋಗೆ. ಸೊ ಇದಕ್ಕೆ ಏನಾದ್ರು ಲೋನ್ ಏನಾದ್ರು ಆಗ್ಬೋದಾ ಸರ್? ಕಸ್ಟಮರ್ ಪ್ರೊಫೈಲ್ ಏನಾದ್ರೆ 2.5 ಲಕ್ಷ 3 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಕಿಯಾ ಸಾನೆಟ್ ಇದೆ, ಇದು ಡೀಟೇಲ್ಸ್ ಸರ್? ಸರ್ ಇದು ಬಂದು ಮಾಡೆಲ್ ವೆಹಿಕಲ್ ಸರ್. 2020 ಮಾಡಲು ಗಾಡಿ ಇದು. ಓಕೆ, ಸೆಕೆಂಡ್ ಓನರ್ IVT ವೇರಿಯಂಟ್ HTK ಪ್ಲಸ್ ವೆಹಿಕಲ್ ಸರ್. ಓಕೆ, ಪೆಟ್ರೋಲ್ ಗಾಡಿ ಇದು ನಿಮಗೆ. ಸೊ ಸೂಪರ್ ಕ್ಲಾಸ್ ಆಗಿದೆ ಗಾಡಿ ಮಾತ್ರ ನಿಮ್ಗೆ ಇದು. ಓಕೆ, ವಿತ್ AC ಪವರ್ ಸ್ಟೇರಿಂಗ್, 4 ವಿಂಡೋಸು, ಡ್ಯುಯಲ್ ಏರ್ಬ್ಯಾಗು, ABS, ಒಳ್ಳೆ ಲೆದರ್ ಸೀಟ್ಸು, ಬ್ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲ ಬರುತ್ತೆ. ಸೊ ಪೆಟ್ರೋಲ್ ಅಲ್ಲ ಸರ್ ಇದು? ಹೌದು ಸರ್, ಪೆಟ್ರೋಲ್ ವೆಹಿಕಲ್ ಸರ್. ಸೊ ಒಳ್ಳೆ ಮೈಲೇಜ್ ಆಲ್ಮೋಸ್ಟ್ ಲೈಕ್ ನಿಮಗೆ 15 to 16 ಬರುತ್ತೆ ಮೈಲೇಜ್, ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಕೂಡ ಆಗುತ್ತೆ. ಸೊ ಈ ಒಂದು ಕಿಯಾ ಸೆಲ್ಟೋಸ್ ಪ್ರೈಸ್ ಏನಾಗುತ್ತೆ ಸರ್? ಸರ್ ಶಿಫ್ಟ್ ಸಿಗಲ್ಲ ಸರ್ ನಿಮ್ಮ ಮಾರ್ಕೆಟಲ್ಲಿ. ಆ ಪ್ರೈಸಲ್ಲಿ ಕಿಯಾ ಸೋನೆಟ್ ಗಾಡಿ ಕೊಡ್ತೀನಿ ಸರ್. ಓಕೆ, ಮಾರ್ಕೆಟಲ್ಲಿ ನೀವು ಎಲ್ಲೇ ಹುಡುಕರು 8.5 ಲಕ್ಷದ ಮೇಲೆ ಇದೆ ಬಜಾರು. ಖಂಡಿತ ನಾನು ಫೈನಲ್ ನಿಮ್ಗೆ 6,95,000 ರೂಪಾಯಿ ಡೆಡ್ ಫೈನಲ್ SR ನೋಟಿಲ್ ಮಾಡ್ಕೊಡ್ತೀನಿ ಸರ್. ಸರ್ 18 ಮಾಡಲು ಸ್ವಿಫ್ಟ್ ಬರಲ್ಲ? ಶಿಫ್ಟ್ ಸಿಗಲ್ಲ ಸರ್, ಅದ್ರಲ್ಲಿ ನಿಮಗೆ 20 ಮಾಡಲಿ ಗಾಡಿ ಸೋನೆಟ್ ಗಾಡಿ ಕೊಡ್ತೀನಿ ಸರ್. ಅದಕ್ಕಿಂತ ಒಳ್ಳೆ ಲೆಗ್ ಸ್ಪೇಸು, ಬೂಟ್ ಸ್ಪೇಸು, ಸೇಫ್ಟಿ ವೈಸು ಎಲ್ಲ ಇರೋ ಗಾಡಿ ನಿಮಗೆ ಒಂದು ಕಿಯಾ ಸಾನೆಟ್ ಸಿಕ್ಬಿಡುತ್ತೆ. ಚಾನ್ಸ್ ಪ್ರೈಸಲ್ಲಿ ತೊಗೊಂಡೋಗ್ಬೋದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಫಾರ್ಡ್ ಇಕೋಸ್ಪೋರ್ಟ್ ಇದೆ ಸರ್. ಸರ್ ಮಾರ್ಕೆಟಲ್ಲಿ ಮೋಸ್ಟ್ ಡಿಮ್ಯಾಂಡಿಂಗ್ ವೆಹಿಕಲ್ ಸರ್. ಹೌದು, ಮೋಸ್ಟ್ ಸ್ಟ್ರಾಂಗೆಸ್ಟ್ ಗಾಡಿ ಸರ್. ಫೋರ್ಡ್ ಅಂದ್ರೆ ಮೋಸ್ಟ್ ಸ್ಟ್ರಾಂಗೆಸ್ಟ್ ಗಾಡಿ ಇದು. ಹೌದು, ಅದೆಲ್ಲ ಮಾತ್ರ ಒಂದು 2015 ಮಾಡಲು ಗಾಡಿ ಇದೆ. ಅದರಲ್ಲೂ ಟೈಟಾನಿಯಮ್ ಫುಲ್ಲಿ ಟಾಪ್ ಅಂಡ್ ಡೀಸೆಲ್ ವೆಹಿಕಲ್. ಓಕೆ, ಏರ್ ಬ್ಯಾಗು, ABS, ಅಲಾ ವೀಲ್ಸ್, ಲೆದರ್ ಸೀಟ್ ಕವರ್, ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, ಸ್ಟೇರಿಂಗ್ ಗಾಡಿಯ ಕಂಟ್ರೋಲರು, 5 ಮ್ಯಾಗ್ವಿಲ್ ಬರೋಂಥ ವೆಹಿಕಲ್ ಸರ್ ಇದು. ಸೊ ರೇರಲ್ ಮಿ ಡಿಫಾಗರ್ ವೈಪರ್ ಎಲ್ಲ ಗಾಡಿಯಲ್ಲಿ ಯಾರಾದರೂ ಒಂದು ಫೋರ್ಡ್ ಇಕೋಸ್ಪೋರ್ಟು ಡೀಸೆಲ್, ಅದು ಟಿಟಾನಿಯಮ್ ಟಾಪ್ ಎಂಡ್ ವೇರಿಯಂಟು. ಸೊ ಪ್ರೈಸ್ ಏನಾಗುತ್ತೆ ಸರ್ ಇಕೋಸ್ಪೋರ್ಟ್ದು? ಸರ್ ಮಾರ್ಕೆಟಲ್ಲಿ ಎಲ್ಲ ಹುಡುಕಿ ಸರ್ 4.5 ಲಕ್ಷದ ಮೇಲಿದೆ ಸರ್. ಖಂಡಿತ ನನ್ನ 3,95,000 ರೂಪಾಯಿಗೆ ಟ್ರಸ್ಟ್ ಕಾರ್ಸಲ್ಲಿ ಆನಿವರ್ಸರಿಗೋಸ್ಕರ 3,95,000 ರೂಪಾಯಿಗೆ ಫೈನಲ್ ಗಾಡಿ ಕೊಡ್ತೀನಿ ಸರ್. 15 ಮಾಡಲು ಗಾಡಿ, 15 ಮಾಡಲು ಅದ್ರಲ್ಲಿ ಡೀಸೆಲ್ ಟೈಟಾನಿಯಂ ವೆಹಿಕಲ್. ಸೊ 14 ಸಿಗಲ್ಲ ಸರ್? 13 ಕೊಡಲ್ಲ ಸರ್ ಮಾರ್ಕೆಟ್ ಅಲ್ಲಿ, 15 ಕೊಡ್ತಾ ಇದ್ದೀನಿ ಅದರಲ್ಲಿ. ಓಕೆ, ಸೊ ಒಳ್ಳೆ ಚಾನ್ಸ್ ಪ್ರೈಸ್ ಅಲ್ಲಿ ಇದೆ ಅಂತ ಹೇಳ್ಬೋದು. ನನಗೆ ಕೇಳಿದ್ರೆ ಆರಾಮಾಗಿ ತೊಗೊಳ್ಬೋದು ಫೋರ್ಡ್ ಇಕೋಸ್ಪೋರ್ಟ್. ಅದನ್ನು ಡೀಸೆಲ್, ಒಳ್ಳೆ ಮೈಲೇಜ್ ಬರೋ ಗಾಡಿ, ಒಳ್ಳೆ ರಿಯಲಬಿಲಿಟಿ ಮತ್ತೆ ನಿಮಗೆ ರೋಡ್ ಗ್ರಿಪ್ ಎಲ್ಲ ಚಿಂದಿ ಇರೋ ಗಾಡಿ. ಚಿಂದಿ ಗಾಡಿ ಸರ್ ಅಂತ. ರೋಡ್ ಗ್ರಿಪ್ ಆಗಲಿ, ಸೇಫ್ಟಿ ವೈಸ್ ಆಗಲಿ ಎಲ್ಲ ಚೆನ್ನಾಗಿರೋಂಥ ಗಾಡಿ ಸರ್ ಇದನ್ನ ಹೇಳ್ಬೋದು. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ಕೋಡಾ ಫ್ಯಾಬಿಯಾ ಇದೆ ಸರ್. ಸರ್ ಇದು ಬಂದು 2011 ಮಾಡಲು ಗಾಡಿ, ಡೀಸೆಲ್ ಸಿಂಗಲ್ ಓನರ್ ಗಾಡಿ ಸರ್ ಇದು. ಓಕೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗು, ABS, ಅಲಾ ವೀಲ್ಸ್ ಎಲ್ಲ ಬರುತ್ತೆ ಗಾಡಿ ನಿಮ್ಗೆ ಇದು. ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70% ಟೈರ್ಸ್ ಇದೆ. ಸೊ ಈ ಸ್ಕೋಡಾ ಸರ್ ಡೀಸೆಲ್, ಅದರಲ್ಲೂ ಸಿಂಗಲ್ ಓನರ್, 18 ಇಂದ 20 ವರೆಗೂ ಮೈಲೇಜ್ ಬರೋಂಥ ವೆಹಿಕಲ್ ಇದು. ಸಿಂಗಲ್ ಓನರ್ ಗಾಡಿಗೆ ಸರ್ ಚಾಲೆಂಜಿಂಗ್ ಪ್ರೈಸಲ್ಲಿ ಇದು ಗಾಡಿ ಕೊಡ್ತಾ ಇದ್ದೀನಿ ಸರ್. ಎಂಟೈರ್ ಮಾರ್ಕೆಟ್ ಹುಡುಕೊಂಡ್ರೆ ನಿಮಗೆ ಆಲ್ಟೋನು ಸಿಗಲ್ಲ ಆ ರೇಟಲ್ಲಿ. ಸ್ಕೋಡಾ ಫ್ಯಾಬಿಯಾ ಗಾಡಿ ಕೊಡ್ತೀನಿ, ಬರೀ 1,99,000 ರೂಪಾಯಿಗೆ ಫೈನಲ್ ಗಾಡಿ ಕೊಡ್ತೀನಿ ಸರ್. 1,99,000ಕ್ಕೆ ಒಂದು ಸ್ಕೋಡಾ ಫ್ಯಾಬಿಯಾ 11 ಮಾಡಲು ಡೀಸೆಲ್, ಅದ್ರಲ್ಲಿ ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇರೋದು ಸರ್. ಓಕೆ, ಎಲ್ಲ ಆಲ್ಮೋಸ್ಟ್ ಲೈಕ್ ಇವತ್ತೆಲ್ಲ ಸಿಂಗಲ್ ಓನರ್ ಗಾಡಿಗಳು. ಮ್ಯಾಕ್ಸಿಮಮ್ ಇವತ್ತೆಲ್ಲ ಸಿಂಗಲ್ ಸೆಕೆಂಡ್ ಓನರ್ ಗಾಡಿಗಳು ಜಾಸ್ತಿ ಇರೋದು ಸರ್ ನಮ್ಮ ಹತ್ರ ಇವತ್ತು. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಇದೆ, ಇದು ಡೀಟೇಲ್ ಸರ್? ಸರ್ ಇದು ಬಂದು 2014 ಮಾಡಲು ಗಾಡಿ, ಡೀಸೆಲ್ಲು. ಇದು ಅಷ್ಟೇ ನಿಮ್ಗೆ 97,000 98,000 ಓಡಿದೆ. ಸೆಕೆಂಡ್ ಓನರ್ ವೆಹಿಕಲ್ ಸರ್. 18 ಇಂದ 20 ವರೆಗೂ ಮೈಲೇಜ್ ಬರುತ್ತೆ. ಇದು ನಿಮ್ಗೆ AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಲೆದರ್ ಸೀಟ್ ಕವರು, ಸಿಸ್ಟಮು, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ ಗಾಡಿ ನಿಮ್ಗೆ ಇದು. ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ವೆಹಿಕಲ್ ಸರ್ ನಿಮ್ಗೆ ಇದು. ಸೊ ಪೆಟ್ರೋಲ್ ವೇರಿಯಂಟು ನಿಮಗೆ ಯಾರಾದರೂ ಹುಡುಕ್ತಾ ಇದ್ರೆ ನಿಮಗೆ ಚೆನ್ನಾಗಿದೆ ನಿಮಗೆ ಸ್ವಿಫ್ಟು. ಅದರಲ್ಲೂ ಡೀಸೆಲ್ ವೆಹಿಕಲ್ ಸರ್ ಇದು. ಸಾರಿ, ಡೀಸೆಲ್ ವೇರಿಯಂಟು. ಸೊ ಪ್ರೈಸ್ ಏನಾಗುತ್ತೆ ಸರ್ ಈ ಸ್ವಿಫ್ಟು? ಸರ್ 14 ಮಾಡಲು ಗಾಡಿ, 12 ಮಾಡಲು ರೇಟಲ್ಲಿ 14 ಮಾಡಲು ಗಾಡಿ ಕೊಡ್ತೀನಿ ಸರ್. ಇದು ಅಷ್ಟೇ ಆನಿವರ್ಸರಿಗೋಸ್ಕರ ಕೊಡ್ತಾ ಇರೋದು. ಎಲ್ಲ ಗಾಡಿಗಳು ಅಷ್ಟೇ ಇವತ್ತು ಕೊಡ್ತಾ ಇರೋದು. ಟ್ರಸ್ಟ್ ಕಾರ್ಸಲ್ಲಿ ಆನಿವರ್ಸರಿಗೋಸ್ಕರ ಬರೀ 3,95,000 ರೂಪಾಯಿ ಗಾಡಿ ಕೊಡ್ತಾ ಇದ್ದೀನಿ ಸರ್. 2014 ಮಾಡಲು ಗಾಡಿ, 14 ಮಾಡಲು, ಅದ್ರ ಡೀಸೆಲ್ ಸರ್. ಕಸ್ಟಮರ್ ಲೋನ್ ಅಂತ ಹೋಗ್ತಾರೆ, ಒಂದು 30,000 ರಿಂದ 50,000 ತಗೊಂಡು ಮಿಕ್ಕಿದ ಫುಲ್ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಸ್ವಿಫ್ಟ್ಗೆ ನೀವು 30,000 ರಿಂದ 40,000 ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ್ದೆಲ್ಲ ಲೋನ್ ಮಾಡ್ಕೊಡ್ತಾರೆ. ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಹೌದು ಸರ್. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಫುಲ್ಲಿ ಮಾಡಿಫೈಡ್ ಆಗಿರೋ ಒಂದು ವೋಕ್ಸ್ವ್ಯಾಗನ್ ಪೋಲೋ ಇದೆ, ಇದು ಡೀಟೇಲ್ ಸರ್? ಸರ್ ಇದು ಬಂದು 2013 ಮಾಡಲು ಗಾಡಿ, ಸೆಕೆಂಡ್ ಓನರ್, ಐಲೈನ್ ಡೀಸೆಲ್ ವೆಹಿಕಲ್ ಸರ್. ಓಕೆ ಸರ್, ಕಂಪ್ಲೀಟ್ GT ಶೇಪ್ ಮಾಡಿಫೈಡ್ ಆಗಿದೆ. ಹೌದೌದು. ಈ ಗಾಡಿ ಓಡೋದು ನಿಮ್ಗೊಂದು 97,000 ಓಡಿದೆ. ಸೆಕೆಂಡ್ ಓನರ್, ಐಲೈನ್ ಡೀಸೆಲ್. ನಿಮ್ಗೆ ಏರ್ ಬ್ಯಾಗ್, ABS, ಅಲಾ ವೀಲ್ಸ್, ಲೆದರ್ ಸೀಟ್ ಕವರ್ ಬರುತ್ತೆ. ಫ್ರಂಟ್ ಬ್ಯಾಕ್ ಎರಡು GT ಶೇಪ್ ಮಾಡಿದ್ದಾರೆ ನಿಮ್ಗೆ ಇದು. ಓಕೆ, ರೇರಲ್ಲಿ ನಿಮಗೆ ಬ್ಯಾಟ್ಮನ್ ಸ್ಪಾಯ್ಲರ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ನೋಡೋಕ್ಕೂ ಲುಕ್ ವೈಸ್ ಎಲ್ಲ ಚೆನ್ನಾಗಿದೆ. ಬಾನೆಟ್ ಹುಡ್ ಕೂಡ ಚೇಂಜ್ ಮಾಡಿಸ್ಕೊಂಡಿದ್ದಾರೆ. ಸೊ ಪ್ರೈಸ್ ಏನಾಗುತ್ತೆ ಸರ್? ಸರ್ ಈ ಗಾಡಿ ಡೆಡ್ ಫೈನಲ್ SR ನೋಟಿಲ್
ಯಾವುದೇ ಗಾಡಿನೂ ಅಷ್ಟೇ ಸರ್ ಇವತ್ತು ಕೊಡ್ತಾ ಇರೋದಲ್ಲ ಡೆಡ್ ಫೈನಲ್ ಪ್ರೈಸ್ ಬರೀ 3,95,000 ಫೈನಲ್ ಗಾಡಿ ಕೊಡ್ತೀನಿ ಸರ್. ಸೊ ಅದು ಡೀಸೆಲ್ ಗಾಡಿ ಅದು ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋ ಗಾಡಿ ಕೊಡ್ತಾ ಇರೋದು ಸರ್. ಓಕೆ, ಒಳ್ಳೆ ಚಾನ್ಸ್ ಇದೆ ಅಂತ ಹೇಳ್ಬೋದು ಗಾಡಿಗೆ. ಸೊ ಹಾಗೆ ನೆಕ್ಸ್ಟ್ ನಿಮಗೆ ನನಗೆ ಮಾಡಿಫೈಡ್ ಆಗಿರೋ ಪೋಲೋ ಬೇಡ, ನನಗೆ ನಾರ್ಮಲ್ ಪೋಲೋ ಬೇಕು ಅನ್ನೋರು ಅದ್ರೂ ಇದೆ ನಿಮಗೆ. ಸೊ ಇದು ಡೀಟೇಲ್ಸ್. ಇದು ಬಂದು 2010 ಮಾಡಲ್ ವೆಹಿಕಲ್, ಸೆಕೆಂಡ್ ಓನರ್, ಕಂಫರ್ಟ್ ಲೈನ್ ಸರ್. ಓಕೆ, ಇದು ಅಷ್ಟೇ ಸೂಪರ್ ಕ್ಲಾಸ್ ಆಗಿದೆ ವೆಹಿಕಲ್ ಬಂದು 10 ಮಾಡಲು ವಿತ್ ಪಕ್ಕಾ ಕೆ ಎ ಗಾಡಿನೇ ಸರ್ ಕೊಡ್ತಾರೆ ನಿಮ್ಗೆ ಇದು. ಓಕೆ ಸರ್ ಈ ಗಾಡಿ ನಿಮಗೆ ಫೈನಲ್ 2,35,000 ಡೆಡ್ ಫೈನಲ್ ಮಾಡಿ ಕೊಡ್ತೀನಿ ಸರ್. 2010 ಮಾಡಲ್ ಗಾಡಿ, 10 ಮಾಡಲ್ ಗಾಡಿ, ಅದ್ರಲ್ಲಿ ಡೀಸೆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋ ಗಾಡಿ ಕೊಡ್ತಾ ಇದ್ದೀನಿ ಸರ್ ನಿಮಗೆ. ನೋಡಿ 2,35,000 ನಿಮ್ಗೆ ಒಂದು ವೋಕ್ಸ್ ವ್ಯಾಗನ್ ಪೋಲೋ ಡೀಸೆಲ್ 10 ಮಾಡಲ್ ಲೋ ಬಜೆಟ್ ಅಲ್ಲಿ ಡೀಸೆಲ್ ಗಾಡಿ ಸಿಗ್ತಾ ಇದೆ. ಹೌದು ಸರ್. ಸೊ ನಮ್ಮ ಮುಂದೆ ಒಂದು ಹುಂಡೈ ಕ್ರೆಟಾ ಇದೆ, ಇದು ಡೀಟೇಲ್ ಸರ್. ಸರ್ ಇದು ಬಂದು 23 ಮಾಡಲ್ ಗಾಡಿ, ಸಿಂಗಲ್ ಓನರ್ ಸರ್. ಓಕೆ, ಅಪ್ ಟು ಡೇಟ್ ಶೋರೂಮ್ ಇಶ್ಯೂ ಓಡಿರೋದು ಬರೀ 50,000 ಅಷ್ಟೇ ನಿಮ್ಗೆ ಇದು ವೆಹಿಕಲ್. ಓಕೆ, ಎಸ್ ನೈಟ್ ಎಡಿಷನ್, ಪ್ಯಾನರಾಮಿಕ್ ಸನ್ರೂಫ್ ಬರುತ್ತೆ ವೆಹಿಕಲ್ ನಿಮಗೆ. ಪ್ಯೂರ್ ಲೆದರ್ ಸೀಟ್ ಕವರ್ ಹಾಕಿದ್ದಾರೆ, 6 ಏರ್ ಬ್ಯಾಗ್ಸ್ ಬರುತ್ತೆ ವೆಹಿಕಲ್ ಇದು ನಿಮ್ಗೆ. ಇದು ಮೊಮ್ಮೋ ಮ್ಯಾಗ್ ವೀಲ್ ಇದೆ ನಿಮಗೆ, ಹೆಡ್ಲೈಟ್ ಬರುತ್ತೆ, ಕಂಪ್ಲೀಟ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಆಲ್ಮೋಸ್ಟ್ 1.5 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ ವೆಹಿಕಲ್ ನಿಮ್ಗೆ ಇದು. ಓಕೆ ಸರ್ ಈ ಗಾಡಿ ನಾವು ಕೋಟ್ ಮಾಡ್ತಿರೋ 17.5 ಲಕ್ಷ ಹೇಳ್ತಾ ಇರೋದು ಸರ್. ಟ್ರಸ್ಟ್ ಕಾರ್ಸ್ ಅಲ್ಲಿ ಆನಿವರ್ಸರಿಗೋಸ್ಕರ 16,50,000 ಡೆಡ್ ಫೈನಲ್ ಗಾಡಿ ಕೊಡ್ತೀನಿ ಸರ್. ಓಕೆ, 16.5 ಲಕ್ಷಕ್ಕೆ ನಿಮಗೆ ಒಂದು ಫ್ಯಾನ್ಸಿ ನಂಬರು, ಪ್ಯಾನೋರಮಿಕ್ ಸನ್ರೂಫ್, 1.5 ಲಕ್ಷ ಮಾಡಿಫೈ ಆಗಿರೋ ಒಂದು ಹುಂಡೈ ಕ್ರೆಟಾ ಸಿಗ್ತಾ ಇದೆ. ಸೊ ಸರ್ ಇದಕ್ಕೆ ಲೋನ್ ಅಂತ ಯೋಚನೆ ಮಾಡಿದ್ರೆ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿ 13 ಲಕ್ಷ ಲೋನ್ ಆಗುತ್ತೆ ಸರ್. ಓಕೆ, ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಹೋಗುತ್ತೆ ಸರ್. ಓಕೆ, ಸೊ ಒಳ್ಳೆ ಚಾನ್ಸ್ ಪ್ರೈಸ್ ಇದೆ, ಯಾಕಂದ್ರೆ ನಿಮ್ಗೆ ಎಲ್ಲಾನು ಆಡೆಡ್ ಅಡ್ವಾಂಟೇಜ್ ಇದೆ ಗಾಡಿಲಿ ಫುಲ್ಲು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಇನ್ನೋವಾ ಕ್ರಿಸ್ಟಾ ಇದೆ. ಸೊ ಮಾರ್ಕೆಟ್ ಅಲ್ಲಿ ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ. ಸೊ ಏನ್ ಸರ್ ಇದು ಡೀಟೇಲ್ಸ್? ಸರ್ ಇದು ಬಂದು 2017 ಮಾಡಲ್ ಗಾಡಿ, ಸಿಂಗಲ್ ಓನರ್ ಸರ್. ಓಡಿರೋದು ಬಂದು ಬರೀ 1,40,000 ಅಷ್ಟೇ ಓಡಿರೋದು ಗಾಡಿ ನಿಮ್ಗೆ ಇದು. ಓಕೆ, ಜಿ ವೇರಿಯಂಟ್ ಇದು, ಡೀಸೆಲ್ ವೆಹಿಕಲ್ ಸರ್. ಸೊ ಡಿಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗು, ABS, ಲೆದರ್ ಸೀಟ್ಸ್ ಕವರು ಎಲ್ಲ ಇರೋಂಥ ವೆಹಿಕಲ್. ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ವೆಹಿಕಲ್ ಮಾತ್ರ ನಿಮ್ಗೆ ಇದು. ಸೊ ಯಾರು ಒಂದು ಇನ್ನೋವಾ ಕ್ರಿಸ್ಟಾ ಹುಡುಕ್ತಾರೋರಿಗೆ ನೋಡ್ತಾ ಇರ್ಬೋದು, ಸಕ್ಕದಾಗಿದೆ ನಿಮಗೆ. ವಿತ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗು, ABS, ಒಳ್ಳೆ ಲೆದರ್ ಸೀಟ್ಸ್ ಎಲ್ಲಾನು ಇದೆ, ವಿ ವೇರಿಯಂಟು. ಸೊ ಪ್ರೈಸ್ ಏನಾದ್ರು ಸರ್ ಈ ಇನ್ನೋವಾ ಕ್ರಿಸ್ಟಾ? ಸರ್ ಎಂಟೈರ್ ಮಾರ್ಕೆಟ್ ಚಾಲೆಂಜಿಂಗ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್, ವಿತ್ ಕೆ ಗಾಡಿ ಕೊಡ್ತಾರೆ ನಿಮ್ಗೆ ಇದು. 13,95,000 ಡೆಡ್ ಫೈನಲ್ SR ನೋಡಿಲ್ ಗಾಡಿ ಕೊಡ್ತಾರೆ. 17 ಮಾಡಲ್ ಗಾಡಿ, 17 ಮಾಡಲು, ಸಿಂಗಲ್ ಓನರ್, ಡೀಸೆಲ್, ಇನ್ನೋವಾ ಕ್ರಿಸ್ಟಾ ಸರ್. ಇದು ಇನ್ನೋವಾ ಅಲ್ಲ, ಇನ್ನೋವಾ ಕ್ರಿಸ್ಟಾ ಗಾಡಿ ಸರ್ ಇದು. ಸರ್ 14, 15, 16 ಬರಲ್ಲ ಸರ್, 17 ಮಾಡಲ್ ಗಾಡಿ ಕೊಡ್ತೀನಿ. ಅದ್ರಲ್ಲಿ ಸಿಂಗಲ್ ಓನರ್ ಕ್ರಿಸ್ಟಾ ಗಾಡಿ ಕೊಡ್ತೀನಿ ಸರ್. ಅದ್ರಲ್ಲಿ ಡಿಮ್ಯಾಂಡಿಂಗ್ ಗಾಡಿ, ವೈಟ್ ಕಲರ್ ಅದನ್ನು ಡಿಮ್ಯಾಂಡೆಡ್ ಕಲರ್ನು, ಅದನ್ನು ಒಳ್ಳೆ ಪ್ರೈಸ್ ಅಲ್ಲಿ, ಚಾನ್ಸ್ ಪ್ರೈಸ್ ಅಲ್ಲಿ ಇದೆ ನಿಮಗೆ. 13,95,000 ಸಿಗುತ್ತೆ. ಹೌದು ಸರ್, ನೀವು ಡೆಲ್ಲಿ ಗಾಡಿ ತಗೋತೀನಿ ಅಂದ್ರೆ 12.5 ಲಕ್ಷ, 13 ಲಕ್ಷದ ಮೇಲೆ ಇದೆ ಸರ್. ಅದು ವಿತ್ NOC ಕೊಡ್ತಾರೆ. ಇಲ್ಲಿ ಬಂದು ಟ್ರಾನ್ಸ್ಫರ್ ಮಾಡ್ಕೋತೀನಿ ಅಂದ್ರೆ 2 ಲಕ್ಷ, 2.5 ಲಕ್ಷ ಎಕ್ಸ್ಟ್ರಾ ಬೇಕು. ನಾನು ಇನ್ಕ್ಲೂಡಿಂಗ್ ಸೇರೆ ನಿಮ್ಗೆ 13,95,000 ಫೈನಲ್ ಗಾಡಿ ಕೊಡ್ತೀನಿ ಸರ್. ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಸಮೇತ ಗಾಡಿ ಕೊಡ್ತೀನಿ ಸರ್ ಇದನ್ನ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಇನ್ನೊಂದು ಇನ್ನೋವಾ ಇದೆ. ಸೊ ಲೋ ಬಜೆಟ್ ಅಲ್ಲಿ ಇನ್ನೋವಾ ಬೇಕನ್ನೋರಿಗೆ ಲೋ ಬಜೆಟ್ ಅಲ್ಲಿ ಇನ್ನೋವಾ ಇದೆ, ಇದ್ರ ಡೀಟೇಲ್ಸ್ ಸರ್. ಇದು ಬಂದು 2009 ಮಾಡಲು, ವಿ ವರ್ಷನ್, ಸೆಕೆಂಡ್ ಓನರ್, 1,78,000 ಓಡಿದೆ. ಇದು ಅಷ್ಟೇ ನಿಮ್ಗೆ ಏರ್ ಬ್ಯಾಗು, ABS, ಅಲಾ ವೀಲ್ಸ್, ಲೆದರ್ ಸೀಟ್ ಕವರ್ ಎಲ್ಲ ಬರೋಂಥ ಗಾಡಿ. ಓಕೆ, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್, ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ, FC ರನ್ನಿಂಗ್ ಇದೆ ವೆಹಿಕಲ್ ಇದು ನಿಮ್ಗೆ ಇದು. ಸರ್ ಈ ಗಾಡಿ ನಾವು ಡೆಡ್ ಫೈನಲ್ 4,95,000 ಫೈನಲ್ ಗಾಡಿ ಕೊಡ್ತೀನಿ ಸರ್. 2009 ಮಾಡಲ್ ಗಾಡಿ, 9 ಮಾಡಲು, ವಿ ವರ್ಷನ್, ಟಾಪ್ ಎಂಡ್ ಗಾಡಿ ಸರ್. ಓಕೆ, ನೋಡಿ 4,95,000 ಡೆಡ್ ಫೈನಲ್ ಸರ್. ₹1 ಅದೇ ರೀತಿ ಕಡಿಮೆ ಆಗಲ್ಲ. ಏನ್ ಪ್ರೈಸ್ ಹೇಳ್ತಾ ಇದ್ದೀನಿ ಇವತ್ತು, ಎಲ್ಲ ಪ್ರೈಸ್ ಫೈನಲ್ ಪ್ರೈಸ್ ಇರುತ್ತೆ ಸರ್. ಸೊ ಒಳ್ಳೆ ಸಿಡಾನ್ ಗಾಡಿ, ಒಂದು ಸ್ಕೋಡಾ ರ್ಯಾಪಿಡ್ ಇದೆ ಸರ್. ಸರ್ ಅದರಲ್ಲಿ ನಿಮಗೆ 2015 ಮಾಡಲು ಗಾಡಿ, ಡೀಸೆಲ್, ಸಿಂಗಲ್ ಓನರ್, ಎಲಿಗೆನ್ಸ್ ಕೊಡ್ತಾ ಇದ್ದೀನಿ ಸರ್. ಓಕೆ, ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ವೆಹಿಕಲ್. 18 ಇಂದ 20 ವರೆಗೂ ಮೈಲೇಜ್ ಬರುವಂತ ವೆಹಿಕಲ್, ಡೀಸೆಲ್, ಸಿಂಗಲ್ ಓನರ್ ಗಾಡಿ ಸರ್ ಇದು. ಓಕೆ, 15 ಸಿಂಗಲ್ ಓನರ್ ಗಾಡಿ, 15 ಸಿಂಗಲ್ ಓನರ್ ಗಾಡಿ, ಡೀಸೆಲ್ ವೆಹಿಕಲ್ ಸರ್. ಸೊ ಪ್ರೈಸು ಸರ್ ಡೆಡ್ ಫೈನಲ್ SR 3,95,000 ಗಾಡಿ ಕೊಡ್ತೀನಿ. 15 ಮಾಡಲು, ಸಿಂಗಲ್ ಓನರ್, ಅದ್ರಲ್ಲಿ ಡೀಸೆಲ್ ಗಾಡಿ ಕೊಡ್ತಾ ಇದ್ದೀನಿ ಸರ್. ಓಕೆ, ನೋಡಿ 3,95,000 ನಿಮ್ಗೆ ಒಂದು 15 ಮಾಡಲ್ ಗಾಡಿ, ಒಂದು ಸ್ಕೋಡಾ ರ್ಯಾಪಿಡ್. ಸೊ ಚಾನ್ಸ್ ಪ್ರೈಸ್ ಅಲ್ಲಿ ಇದೆ, ಮಿಸ್ ಅಂತೂ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ 13, 14 ಸಿಗಲ್ಲ ಸರ್. 12 ಸಿಗಲ್ಲ ಸರ್ ನಿಮ್ಗೆ. 12 ರೇಟಿಗೆ ಮಾರಿದೀವಿ. ಈ ಆನಿವರ್ಸರಿಗೋಸ್ಕರ ಟ್ರಸ್ಟ್ ಕಾರ್ಸ್ ಅಲ್ಲಿ ಈ ರೇಟಲ್ಲಿ ಗಾಡಿ ಕೊಡ್ತಾರೆ. ಅದರಲ್ಲಿ ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದ್ದೀನಿ. ಲೋನ್ ಅಂತ ಹೋಗ್ತೀರಾ ಸರ್, ₹1 ಬೇಡ ಸರ್, 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಮಾಡ್ಕೊಡ್ತೀನಿ ಸರ್. ಓಕೆ, ಎಲ್ಲ ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಗಾಡಿಗೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಟಾಟಾ ಜೆಸ್ಟ್ ಸರ್. ಇದು ಬಂದು 2016 ಮಾಡಲು ಗಾಡಿ, ಸಿಂಗಲ್ ಓನರ್, ಡೀಸೆಲ್, XM ವೇರಿಯಂಟ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಡೀಸೆಲ್. ಈ ಗಾಡಿ ನಿಮ್ಗೆ ಒಂದು 18 ಇಂದ 20 ವರೆಗೂ ಮೈಲೇಜ್ ಬರುತ್ತೆ ಸರ್. ಈ ಗಾಡಿ ನಮಗೆ ₹3,85,000 ಹೇಳ್ತಾ ಇದ್ದಿದ್ದು. ಡೆಡ್ ಫೈನಲ್ 3.5 ಲಕ್ಷಕ್ಕೆ ಗಾಡಿ ಕೊಡ್ತೀನಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ, ಬರೀ 50,000 ತಗೊಂಬರಲಿ, ಮಿಕ್ಕಿದ ಫುಲ್ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ, ಬಟ್ ಒಳ್ಳೆ ಚಾನ್ಸ್ ಪ್ರೈಸಲ್ಲಿ ಇದೆ ಅಂತ. ಅದನ್ನು ನಿಮಗೆ ಟಾಟಾಲಿ ಡೀಸೆಲ್ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಗ್ರ್ಯಾಂಡ್ ಐಟನ್ ಇದೆ ಸರ್. ಗ್ರ್ಯಾಂಡ್ ಐಟನ್ ಅಲ್ಲ ಸರ್, ಇದು ಸ್ಯಾಂಟ್ರೋ ವೆಹಿಕಲ್ ಸರ್. ಓಕೆ, ಮಾಡಲ್ ವೆಹಿಕಲ್, 18 ಮಾಡಲು ಗಾಡಿ, ಸೆಕೆಂಡ್ ಓನರು, ಸ್ಪೋರ್ಟ್ಸ್ ವೇರಿಯಂಟ್ ಸರ್, ಪೆಟ್ರೋಲ್ ಗಾಡಿ ಇದು. ಸೆಕೆಂಡ್ ಏರ್ ಬ್ಯಾಗು, ABS, ಅಲಾ ವೀಲ್ಸ್ ಎಲ್ಲ ಬರುತ್ತೆ. ಅಲಾ ವೀಲ್ಸ್ ಬರಲ್ಲ ಸಾರಿ, ಲೆದರ್ ಸೀಟ್ ಕವರ್, ಫ್ಯಾಬ್ರಿಕ್ ಸೀಟ್ ಕವರ್, ಸ್ಟೇರಿಂಗ್ ಗಾಡಿ ಕಂಟ್ರೋಲ್ ಎಲ್ಲ ಬರುತ್ತೆ. 17 ಇಂದ 18 ವರೆಗೂ ಮೈಲೇಜ್ ಬರುತ್ತೆ ವೆಹಿಕಲ್ ಇದು ನಿಮಗೆ ಇದು. 18 ಮಾಡಲು ಗಾಡಿ, ವಿತ್ ಫ್ಯಾನ್ಸಿ ನಂಬರ್ ನೋಡ್ಬೋದು, 6600 ವೆಹಿಕಲ್ ನಂಬರು. ಹೌದು, ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಸರ್ ಗಾಡಿ ಮಾತ್ರ. ತಗೊಂಡೋಗಿ ಒಂದು ಸರ್ವಿಸ್ ಮಾಡ್ಕೋಬೇಕಷ್ಟೇ ಇದು. ಓಕೆ ಸರ್ ಈ ಗಾಡಿ ನಾವು ಹೇಳ್ತಾ ಇದ್ದಿದ್ದು 4,40,000
ಟ್ರಸ್ಟ್ ಕಾರ್ಸ್ ಅಲ್ಲಿ ದೀಪಾವಳಿ ಆನಿವರ್ಸರಿಗೋಸ್ಕರ ಹೇಳ್ಬಿಟ್ಟು ಬರೀ 3,95,000 ಫೈನಲ್ ಗಾಡಿ ಕೊಡ್ತೀನಿ ಸರ್. 3,95,000 2018 ಮಾಡಲ್ ಗಾಡಿ ಸ್ಯಾಂಟ್ರೋ. 18 ಮಾಡಲ್ ಗಾಡಿ ಸ್ಯಾಂಟ್ರೋ ಕೊಡ್ತಾ ಇದ್ದೀನಿ ಸರ್. ಅದ್ರಲ್ಲಿ ಸ್ಪೋರ್ಟ್ಸ್ ವೇರಿಯಂಟ್ ಗಾಡಿ. ಓಕೆ, ಸ್ಪೋರ್ಟ್ಸ್ ವೇರಿಯಂಟ್, ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70% ಟೈರ್ಸ್ ಎಲ್ಲ ಇದೆ ನಿಮ್ಮ ಗಾಡಿಲಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಆಲ್ಟೋ 800 ಇದೆ ಸರ್. ಸರ್ ಇದು ಬಂದು 2012 ಮಾಡಲ್ ಗಾಡಿ, ಸೆಕೆಂಡ್ ಓನರ್, ಪೆಟ್ರೋಲ್, LXI ವೇರಿಯಂಟ್ ಗಾಡಿ ಸರ್. ಓಕೆ, AC ಪವರ್ ಸ್ಟೇರಿಂಗ್ ಬರುವಂತ ವೆಹಿಕಲ್, 2 ಡೋರ್ಸ್ ಪವರ್ ವಿಂಡೋಸ್ ಬರುತ್ತೆ ನಿಮಗೆ. ಇದು ಅಷ್ಟೇ ನಿಮಗೆ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ವೆಹಿಕಲ್. ಓಕೆ ಸರ್ ಆಲ್ಟೋನು ಸಿಗಲ್ಲ ಆ ರೇಟಲ್ಲಿ. ಆಲ್ಟೋ 800 ಕೊಡ್ತೀನಿ ನಿಮಗೆ. ಲೋನ್ ಅಂತ ಹೋಗ್ತೀರಾ ಒಂದು 50% ಲೋನ್ ಆಗುತ್ತೆ ವೆಹಿಕಲ್ ನಿಮಗಿದು. ಫೈನಲ್ 1,95,000 ಗಾಡಿ ಮಾಡ್ಕೊಡ್ತೀನಿ ಸರ್. 1,95,000 2012 ಮಾಡಲ್ ಆಲ್ಟೋ 800. ಆಲ್ಟೋ 800 ಸರ್, ಅದ್ರಲ್ಲಿ ಪೆಟ್ರೋಲ್, LXI ಗಾಡಿ ಕೊಡ್ತಾ ಇರೋದು ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ರೆನೋ ಕ್ವಿಡ್ ಇದೆ. ಸೊ ಈ ಕ್ವಿಡ್ ಡೀಟೇಲ್ಸ್ ಸರ್. ಸರ್ ಇದು ಬಂದು 2017 ಮಾಡಲು, ಆಟೋಮೆಟಿಕ್, ಸಿಂಗಲ್ ಓನರ್, ಓಡಿರೋದು ಬಂದು 40,000 ಅಷ್ಟೇ ನಿಮಗಿದು. Okay. RXT ಆಪ್ಷನಲ್ಲು, ಏರ್ ಬ್ಯಾಗು, ABS ಎಲ್ಲ ಬರುತ್ತೆ ನಿಮಗಿದು. ಲೆದರ್ ಸೀಟ್ ಕವರ್ ಸಿಸ್ಟಮ್ ಎಲ್ಲ ಬರುವಂತ ವೆಹಿಕಲ್ ಸರ್. ಈ ಗಾಡಿ ನಿಮಗೆ ಬರೀ 3 ಲಕ್ಷ ಬೇಡ ಸರ್, ಬರೀ 2,85,000 ಗಾಡಿ ಕೊಡ್ತೀನಿ ಸರ್. 17 ಮಾಡಲ್ ಗಾಡಿಗೆ. 17 ಮಾಡಲು ಫುಲ್ಲಿ ಟಾಪ್ ಅಂಡ್ ಆಟೋಮೆಟಿಕ್ ವೆಹಿಕಲ್, ಅದು ಸಿಂಗಲ್ ಓನರ್ ಶೋರೂಮ್ ಇಷ್ಟೇ ಓಡಿರೋ ಗಾಡಿ ಕೊಡ್ತಾ ಇದ್ದೀನಿ ಸರ್. ಓಕೆ, ಒಳ್ಳೆ ಚಾನ್ಸ್ ಪ್ರೈಸ್ ಇದೆ ಅಂತ ಹೇಳ್ಬೋದು ಗಾಡಿ. ಸೊ ಹಾಗೆ ಇನ್ನೊಂದು ರೆನೋ ಕ್ವಿಡ್ ಇದೆ ಸರ್. ಸರ್ ಅದು ಬಂದು ನಿಮಗೆ 2015 ಮಾಡಲು ಗಾಡಿ, ಸಿಂಗಲ್ ಓನರ್. ಇದು ಒಂದು RXL AC ಪವರ್ ಸ್ಟೇರಿಂಗ್ ಬರುವಂತ ವೆಹಿಕಲ್ ನಿಮಗೆ. ಇದು ಓಕೆ, ಇದು ಅಷ್ಟು ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ವೆಹಿಕಲ್ ನಿಮಗೆ. ಸರ್ ಎಂಟೈರ್ ಮಾರ್ಕೆಟಲ್ಲಿ ಹುಡುಕೊಂಡ್ರೆ ನಿಮಗೆ ಈ ರೇಟಿಗೆ ಈ ಗಾಡಿ ಸಿಗಲ್ಲ ಸರ್. ಬರೀ 2,35,000 ಫೈನಲ್ ಗಾಡಿ ಕೊಡ್ತೀನಿ ಸರ್. 2015 ಮಾಡಲ್ ಗಾಡಿ, 15 ಮಾಡಲು ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದ್ದೀನಿ ಸರ್. ಓಕೆ ಸರ್. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಫಿಯಟ್ ಪುಂಟೋ ಸರ್. 2015 ಮಾಡಲು EVO ಶೇಪ್, ಸೆಕೆಂಡ್ ಓನರ್ ಗಾಡಿ. ಓಕೆ, ಲೆದರ್ ಸೀಟ್ ಕವರ್, ಏರ್ ಬ್ಯಾಗು, ABS, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ವೆಹಿಕಲ್ ನಿಮಗಿದು. ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ವೆಹಿಕಲ್ ನಿಮಗಿದು ಸರ್. ಈ ಗಾಡಿನ ಬರೀ 2.5 ಲಕ್ಷಕ್ಕೆ ಫೈನಲ್ ಗಾಡಿ ಕೊಡ್ತೀನಿ. ಫಿಯಟ್ ಪುಂಟೋ ಡೀಸೆಲ್ ಪುಂಟೋ 15 ಮಾಡಲು ಗಾಡಿ. ಲೋನ್ ಅಂತ ಹೋಗ್ತಾರೆ, 0 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀನಿ ಸರ್ ಈ ಗಾಡಿ. ಓಕೆ, ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಸೊ ನಮ್ಮ ಮುಂದೆ ಒಂದು ರೆನೋ ಡಸ್ಟರ್ ಇದೆ ಸರ್. ಸರ್ ಇದು ಬಂದು 2013 ಮಾಡಲು ಗಾಡಿ, ಸೆಕೆಂಡ್ ಓನರ್, 90,000 ಓಡಿದೆ. RXL 85 PS ಗಾಡಿ ಸರ್. ಇದು ಓಕೆ, ಡೀಸೆಲ್ ವೆಹಿಕಲ್ ಸರ್. ಎಂಟೈರ್ ಮಾರ್ಕೆಟ್ ಅಲ್ಲಿ ಎಲ್ಲ ಹುಡುಕೊಂಬಂದು ನಿಮಗೆ ಡೆಲ್ಲಿ ಗಾಡಿನೂ ಸಿಗಲ್ಲ ಆ ರೇಟಲ್ಲಿ ಗಾಡಿ ಕೊಡ್ತಾ ಇದ್ದೀನಿ. ಬರೀ 2,99,000 ಫೈನಲ್ ಗಾಡಿ ಕೊಡ್ತೀನಿ ಸರ್. 13 ಮಾಡಲ್ ಗಾಡಿ ಸರ್. 13 ಮಾಡಲು ಸರ್, ಡೀಸೆಲ್, KA ಗಾಡಿ ಸರ್, ನೋಡ್ಕೋಬಹುದು. ಅದ್ರಲ್ಲಿ RXL 85 PS ಗಾಡಿ ಸರ್. ಮೈಲೇಜ್ಗೂ ಸಿಗುತ್ತೆ, ಕಮ್ಮಿಗೂ ಸಿಕ್ಬಿಡುತ್ತೆ. ಚಾನ್ಸ್ ಅಂದ್ರೆ ಚಾನ್ಸ್ ಪ್ರೈಸ್ ಸರ್, ಕಡಿಮೆ ಅಲ್ಲ. ಚಾನ್ಸ್ ಅಂದ್ರೆ ಚಾನ್ಸ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತಾ ಇರೋದು ಟ್ರಸ್ಟ್ ಕಾರ್ಸ್ ಅಲ್ಲಿ ಆನಿವರ್ಸರಿಗೋಸ್ಕರ. ಓಕೆ, ಮಿಸ್ ಮಾಡ್ಕೊಂಡ್ರೆ ನಿಮ್ದೇ ಲಾಸ್ ಸರ್. ಬರೀ 2,99,000 ಡೆಡ್ ಫೈನಲ್ ಗಾಡಿ ಕೊಡ್ತಾ ಇದ್ದೀನಿ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸ್ವಿಫ್ಟ್ ಡಿಸೈರ್ ಇದೆ ಸರ್. ಸರ್ ಇದು ಬಂದು 2018 ಮಾಡಲು ಗಾಡಿ, CNG ಟಾಪ್ ಅಂಡ್ ಇದು ಪ್ಲಸ್ ZXI ಪ್ಲಸ್ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಓಕೆ, 90,000 ಶೋರೂಮ್ ಇಷ್ಟೇ ಓಡಿದೆ ಸರ್. CNG ಏನಿಲ್ಲ ಅಂದ್ರೆ ನಿಮ್ಗೆ ಒಂದು ಆಲ್ಮೋಸ್ಟ್ 30 ವರೆಗೂ ಮೈಲೇಜ್ ಬರುವಂತ ವೆಹಿಕಲ್, ಸಿಂಗಲ್ ಓನರ್ ಗಾಡಿ. ಓಕೆ ಸರ್ ಈ ಗಾಡಿ ನಾವು 6,90,000 ಹೇಳ್ತಾ ಇರೋದು. ಡೆಡ್ ಫೈನಲ್ SR ನೋಡಿ 6.5 ಲಕ್ಷಕ್ಕೆ ಫೈನಲ್ ಗಾಡಿ ಕೊಡ್ತೀನಿ ಸರ್. ಓಕೆ, 6.5 ಲಕ್ಷಕ್ಕೆ 18 ಮಾಡಲ್ ಗಾಡಿ ನಿಮಗೆ ಒಂದು ಸ್ವಿಫ್ಟ್ ಡಿಸೈರ್ ಆಪಲ್ ಶೇಪ್ ಸಿಗ್ತಾ ಇರೋದು. ಅದು ZXI ಪ್ಲಸ್. ಹೌದು, ZXI ಪ್ಲಸ್ ಫುಲ್ಲಿ ಟಾಪ್ ಅಂಡ್ ಗಾಡಿ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು i20 N-line ಇದೆ ಸರ್. N-line ಶೇಪ್ ಸರ್. ಇದು 21 ಮಾಡಲ್ ಗಾಡಿ, ಸಿಂಗಲ್ ಓನರ್. ಓಕೆ, ಬರೀ 48,000 ಜಿನಿಯನ್ ಶೋರೂಮ್ ಇಷ್ಟೇ ಓಡಿದೆ. ಸ್ಪೋರ್ಟ್ಸ್ ವೇರಿಯಂಟ್, ಸಿಂಗಲ್ ಓನರ್ ಗಾಡಿ ಸರ್. 8.5 ಲಕ್ಷ ಮಾರ್ಕೆಟ್ ಅಲ್ಲಿ ರೇಟ್ ಇದೆ ಸರ್. ಟ್ರಸ್ಟ್ ಕಾರ್ಸ್ ಅಲ್ಲಿ ಆನಿವರ್ಸರಿಗೋಸ್ಕರ ಡೆಡ್ ಫೈನಲ್ SR ನೋಡಿ 6,90,000 ಗಾಡಿ ಕೊಡ್ತೀನಿ ಸರ್. ಈ ಗಾಡಿನ 6,90,000 ಸರ್. ಓಕೆ, ಕಸ್ಟಮರ್ ಲೋನ್ ಅಂತ ಹೋದ್ರೆ 50,000 ತಗೊಂಡ್ಬರ್ರಿ ಸರ್, ಮಿಕ್ಕಿದ ಫುಲ್ ಲೋನ್ ಮಾಡಿಸ್ಕೊಡ್ತೀನಿ ಸರ್ ಈ ಗಾಡಿಗೂ ಅಷ್ಟೇ. i20 N-line ನಿಮಗೆ ಜಸ್ಟ್ 50,000 ಡೌನ್ ಪೇಮೆಂಟ್ ಅಷ್ಟೇ. ನಿಮಗೆ ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಓಕೆ, ಸೊ ಹಾಗೆ ನಂಗೆ N-line ಬೇಡ ಅಂದ್ರೆ ನಿಮಗೆ i20 ಆಕ್ಟಿವ್ ವೇರಿಯಂಟ್ ಅಲ್ಲೂ ಇದೆ. ಇದು ಡೀಟೇಲ್ಸ್ ಸರ್. ಇದು ಅಷ್ಟೇ 2015 ಮಾಡಲು, ಸೆಕೆಂಡ್ ಓನರ್, ಪೆಟ್ರೋಲ್ ವೆಹಿಕಲ್. ಓಕೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಪ್ರೊಜೆಕ್ಟ್ ರೆಡ್ ಲೈಟ್ ಬರುತ್ತೆ, ಡೈಮಂಡ್ ಕಟ್ ಅಲೈಸ್ ಬರುತ್ತೆ ಸರ್. ಈ ಗಾಡಿ ನಿಮಗೆ ಡೆಡ್ ಫೈನಲ್ 4,55,000 ಫೈನಲ್ ಗಾಡಿ ಕೊಡ್ತೀನಿ ಸರ್. 4,55,000 ನಿಮಗೆ. ಇದು ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್ ಗಾಡಿ ಸರ್. ಇದು ಪೆಟ್ರೋಲ್ ಗ್ಯಾರಂಟಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸುಜುಕಿ ಬಲೆನೋ ಇದೆ. ಇದು ಡೀಟೇಲ್ಸ್ ಸರ್. 2017 ಮಾಡಲು ಗಾಡಿ, ಸಿಂಗಲ್ ಓನರ್, ಬೊಲೆನೋ ಡೆಲ್ಟಾ ವೇರಿಯಂಟ್. ಇದು ಓಡಿರೋದು ಬಂದು ನಿಮಗೆ 40,000 ಜಿನಿಯನ್ ಶೋರೂಮ್ ಇಷ್ಟೇ ಓಡಿದೆ ಸರ್. ಓಕೆ, ಶೋರೂಮ್ ಟೈರ್ ಅಲ್ಲಿ ಇದೆ ವೆಹಿಕಲ್. ಏರ್ ಬ್ಯಾಗು, ABS, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ನಿಮಗೆ. ಸ್ಟೇರಿಂಗ್ ಗಾಡಿ ಕಂಟ್ರೋಲರ್ ಬರುತ್ತೆ. ಫೆರಾರಿ ರೆಡ್ ಕಲರ್ ಅಲ್ಲಿ ಬರೋದು ವೆಹಿಕಲ್. ಈ ಗಾಡಿ ನಿಮಗೆ ಫೈನಲ್ ಒಂದು 5,55,000 ಡೆಡ್ ಫೈನಲ್ ಗಾಡಿ ಕೊಡ್ತೀನಿ ಸರ್. 555,000 ನಿಮ್ಗೆ ಸಿಗ್ತಾ ಇದೆ ಒಂದು ಸುಜುಕಿ ಬಲೆನೋ 2017 ಪೆಟ್ರೋಲ್. ಅದ್ರಲ್ಲಿ ಸಿಂಗಲ್ ಓನರ್, 40,000 ಜಿನಿಯನ್ ಶೋರೂಮ್ ಇಷ್ಟೇ ಓಡಿರೋ ವೆಹಿಕಲ್ ಕೊಡ್ತಾ ಇದ್ದೀನಿ ಸರ್. ಓಕೆ ಸರ್.